ಹಾಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಪಲಾವ್ಗೆ ಅಂತ ಇಟ್ಟಿದ್ದೀನಿ. ಸಿಂಪಲಾಗಿ ಎಲ್ಲ ತರಕಾರಿಗಳು ಹಾಕಿ ಪಲಾವ್ ಅಷ್ಟೇ. ಸೊ ಎಲ್ಲ ತರಕಾರಿ ಹಾಕಿ ವೆಜಿಟೇಬಲ್ ಪ್ಯಾಟೀಸ್ ಥರ ಮಾಡ್ತೇನೆ. ಸ್ವಲ್ಪ ಹೆಲ್ತಿಯಾಗೂ ಇರುತ್ತೆ, ಆಮೇಲೆ ಟೇಸ್ಟಿಯಾಗೂ ಇರುತ್ತೆ ಅಂತ ಡೀಪ್ ಫ್ರೈ ಮಾಡ್ತಿಲ್ಲ. ಫಸ್ಟ್ ಮಾಡ್ಕೊಂಡಿದ್ದೇನು ಅಂತಂದರೆ, ಮಾಮೂಲಿ ಚೆನ್ನಾದು ಕಾಳು ಬರುತ್ತಲ್ಲ ಅದನ್ನು ನೆನೆಸಿಟ್ಕೊಂಡಿದೆ. ಅಂದರೆ ಕಾಬೂಲಿ ಚೆನ್ನ ವೈಟ್ ಬರ್ತಲ್ಲ ಅದನ್ನು ನೆನೆಸಿಟ್ಕೊಂಡಿದೆ. 1-2 ಅವರ್ಸ್ ನೆನೆಸಿದ್ರೆ ಸಾಕು. ಅದನ್ನು ಬೇಯಿಸ್ಕೊಳ್ದಂಗೆ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ, ಒಂಚೂರು ಶುಂಠಿ, ಇಷ್ಟನ್ನು ಔಡಾಕಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗ್ತಿರ್ಬೋದು, ನುಣ್ಣಗಿಲ್ಲ, ಇಲ್ಲಿ ಗೊತ್ತಾಗುತ್ತಾ ಕಾಳು ಹಾಗಾಗೇ ಇದೆ. ಸೊ ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು ಅರ್ಧದಷ್ಟು ಸೀಗೆಣ್ಸನ್ನ ಬೇಯಿಸಿಟ್ಕೊಂಡಿದ್ದೀನಿ. ಇದು ಸುಮ್ಮನೆ ಬೈಂಡಿಂಗ್ ಏಜೆಂಟ್ ಥರ ಅಷ್ಟೇ. ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ, ಸೊ ನಾನು ನೆನಕ್ಕೆ ಮಾಡ್ತೀನಿ. ಒಂದು ಅರ್ಧ ಸಾಕು, ಬೇಕಾದ್ರೆ ನೀವು ಆಲೂಗಡ್ಡೆನೂ ಹಾಕೋಬೋದು, ಬಟ್ ನಾನು ಇದನ್ನು ಹಾಕಿದೆ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, 1 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಇದು ಬಿಟ್ಟು ನೀವು ಪನ್ನೀರ್ ಆಗಿರ್ಬೋದು, ಕೋಸ್ ಆಗಿರ್ಬೋದು, ನಿಮಗೆ ಬೇರೆ ತರಕಾರಿಗಳು ಏನು ಇಷ್ಟ ಆಗುತ್ತೋ ಅದನ್ನು ಆರಾಮಾಗಿ ಹಾಕೋಬೋದು. ಸೊ ಇದ್ರ ಜೊತೆ ಮಸಾಲಾ ಪೌಡರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲಾಗಿಂತ ಹೆಚ್ಚಾಗಿ ನಾರ್ಮಲಾಗಿ ಫಸ್ಟು ಪುಡಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಬೇಕಾಗುತ್ತೋ ಅಷ್ಟು. ಸ್ವಲ್ಪ ಜೀರಿಗೆ ಪುಡಿ, ಪೆಪ್ಪರ್, ಯಾಕೆಂದರೆ ಕಾಳಲ್ವಾ ಸ್ವಲ್ಪ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಚಿಲ್ಲಿ ಪೌಡರ್. ಅಕಸ್ಮಾತ್ ನಿಮಗೆ ಇದು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಖಾರ ನೋಡ್ಕೊಂಡು ಹಾಕೊಳ್ಳಿ, ಚೂರು ಜಾಸ್ತಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ಗೆಣಸು ಹಾಕಿದ್ದೀನಲ್ಲ ಸ್ವಲ್ಪ ಸ್ವೀಟ್ ಬಿಟ್ಕೊಂಡಿರುತ್ತೆ ಅಂತ. ಇದಾದಮೇಲೆ ಸ್ವಲ್ಪ ಚಾಟ್ ಮಸಾಲ, ಹಾಗೆ ಇದು ಆರಿಗ್ಯಾನೋ. ಇದ್ರ ಜೊತೆ ಸ್ವಲ್ಪ ಮೇಲೆ ಕ್ರಿಸ್ಪಿಯಾಗಿರಲಿ ಅಂತ ಎಳ್ಳು. ಇಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದ್ಸಲ ಕ್ಲೀನಾಗಿ. ಒಂದು ಕಬ್ಬಣದ ಕಾವಲಿನ ಕಾಯಕ್ಕೆ ಇಟ್ಟಿದ್ದೀನಿ. ಆದಷ್ಟು ನಾನ್ ಸ್ಟಿಕ್ ಬದಲು ಐರನ್ ಅಂದರೆ ಕಬ್ಬಣದ ತವಾ ಬೆಸ್ಟ್ ಅಂತ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ತುಂಬ ಎಣ್ಣೆ ಹಾಕ್ತಿಲ್ಲ, ಯಾಕೆಂದರೆ ನಾನೇನು ಡೀಪ್ ಫ್ರೈ ಮಾಡ್ತಿಲ್ಲ, ಶಾಲೋ ಫ್ರೈ ಅಷ್ಟೇ ಮಾಡ್ತೀನಿ. ಸ್ವಲ್ಪ ಕಾಯಿಲಿದ್ದು ಇದು ಕಾಯೋಷ್ಟಕ್ಕೆ ಇಲ್ಲಿ ನೀವು ನಾನು ಬೇರೆ ಮೈದಾ ಆಗಲಿ ಬ್ರೆಡ್ ಕ್ರಮ್ಸ್ ಆಗಲಿ ಅಥವಾ ಈವನ್ ಕಡಲೆ ಹಿಟ್ಟು ಆ್ಯಡ್ ಮಾಡಿದೆ. ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ಉಂಡೆ ಥರ ಮಾಡಿ ನೀವು ಈ ಥರ ಪ್ರೆಸ್ ಮಾಡಿದಾಗ ಫ್ಲ್ಯಾಟಾಗಿ ಆಗುತ್ತೆ, ಕೈಗೇನು ಮೆತ್ಕೊಳ್ಳಲ್ಲ. ಕೈಗೆ ತುಂಬ ಮೆತ್ಕೋತಿದೆ, ನೀರು ಬಿಟ್ಕೊತಿದೆ ಅಂತಂದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೋದು. ಸೊ ಇಷ್ಟು ಸರಿ ಇದೆ ಹದ. ನಾರ್ಮಲಾಗಿ ಪ್ಯಾಟೀಸ್ ಥರ ಮಧ್ಯಕ್ಕೆ ಹಾಕಿ ಇದನ್ನು ಬೇಕಾದರೆ ನೀವು ಡೀಪ್ ಫ್ರೈ ಮಾಡ್ಬೋದು, ಬಟ್ ಡೀಪ್ ಫ್ರೈಗಿಂತ ಇದು ಹೆಲ್ತಿ ಅಂತ ಈ ಥರ ಮಾಡ್ಕೊತೀವಿ ನಾವು. ಅಂದರೆ ಊಟದ ಜೊತೆ ಏನಾರು ಒಂದು ತರಕಾರಿ ಅಂತ ಅಡುಗೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಹದ ಬಂದರೆ ಸಾಕಾಗುತ್ತೆ, ತುಂಬ ಏನಾಗಬೇಕು ಅಂತಿಲ್ಲ. ನಾನು ಮಧ್ಯಕ್ಕೆ ಹಾಕಿರೋದ್ರಿಂದ ಬೇಗ ಆ ಕಲರ್ ಬಂದಿದೆ. ನಾನು ಈ ಥರ ಫ್ಲ್ಯಾಟಾಗಿ ಸ್ವಲ್ಪ ಒಂಥರ ಟೇಸ್ಟಿಯಾಗೂ ಇರಲಿ ಅಂತ ಈ ಥರ ತವಾನಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು ಗುಂಡಿಗೆ ಮಾಡಿಕೊಂಡು ಪಡ್ಡು ಮನೆ ಇರುತ್ತಲ್ಲ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಿಮಗೆ ಬೇಕಿದ್ರೆ ಸಾಸ್ಗಳೆಲ್ಲ ಹಾಕೊಂಡು ತಿನ್ಬೋದು, ಟೊಮ್ಯಾಟೊ ಸಾಸ್ ಆಗಲಿ ಅಥವಾ ಚಿಲ್ಲಿ ಸಾಸ್ ಆಗಲಿ. ಇಲ್ಲ ಹೀಗೆ ತಿಂತೀರಾ ಅಂದರೆ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಈ ಥರ ಸಿಂಪಲ್ ಹೆಲ್ತಿ ರೆಸಿಪೀಸ್ ಬೇಕು ಅಂತ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ನಾನು ಯಾವಾಗ ಏನೇನು ಮಾಡ್ಕೋತೀನೋ, ಪನ್ನೀರ್ ಆಗಿರ್ಬೋದು ಅಥವಾ ಈ ಥರ ತರಕಾರಿಗಳದ್ದಾಗಿರ್ಬೋದು, ಪ್ರತಿಯೊಂದನ್ನು ನಿಮ್ಗಳಿಗೆ ತೋರಿಸ್ತೇನೆ. ಆ್ಯಂಡ್ ಇಲ್ಲ ಬರೀ ನಿಮಗೆ ರೆಸಿಪೀಸ್ ಮಾತ್ರನೇ ಬೇಕು ಅಂತ ಇದ್ದರೆ ನನ್ನ ಸುರಭೀಸ್ ಕ್ವಿಝಿನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಒಂದು 4-5 ಮಂತ್ಸ್ ಸಿಕ್ಕಾಪಟ್ಟೆ ಬೇರೆ ಕಡೆ ಓಡಾಟ ಎಲ್ಲ ಇತ್ತು ಅಂತ ನಾನು ಅದನ್ನು ಚಾನಲ್ನ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ಮತ್ತೆ ಅದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ರೆಸಿಪೀಸು ಸಿಂಪಲ್ ರೆಸಿಪೀಸ್, ಹೆಲ್ತಿದು ಅಲ್ಲಿ ಹಾಕ್ತಾ ಇರ್ತೀನಿ. ಅದು ಯಾರ್ಯಾರೇನು ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ನೋಡಿ. ಸೊ ರೆಡಿ ಆಗಿದೆ. ರೆಡಿ ಆದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ. ಇನ್ನು ಜಾಸ್ತಿ ಅಂದರೆ ಮೇಲ್ಗಡೆ ಸ್ವಲ್ಪ ಡಾರ್ಕ್ ಬ್ರೌನ್ ಥರ ಬೇಕು ಅಂದರೆ ನೀವು ಅದನ್ನು ಮಾಡ್ಕೋಬೋದು.
ಬಟ್ ನಮ್ಗೆ ಇಷ್ಟು ಸಾಕಾಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಈ ಥರ ಇದೆ. ಮಾಡಿಕೊಂಡು ಒಂದು ಸಲ ತಿಂದು ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಬೇಡಿ. ಊಟ ಮುಗಿಸೋಷ್ಟೊಳಗೆ ಆ್ಯಕ್ಚುಲಿ ನಾವು ಆರ್ಡ್ರ್ ಮಾಡಿದಂಥ ಗ್ರೋ ಬ್ಯಾಗ್ಸ್ಗಳು ಬಂದಿತ್ತು. ತುಂಬ ಕಮ್ಮಿ ರೇಟ್ಗೆ ಸಿಕ್ಕಿತ್ತು. ಇದರ ಲಿಂಕ್ನ ನಿಮಗೆ ಬೇಕಿದ್ದರೆ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಂಗಡಿನಲ್ಲಿ ತೊಗೊಳೋಕ್ಕಿಂತ ಈ ನಡುವೆ ಆ್ಯಕ್ಚುಲಿ ಆನ್ಲೈನಲ್ಲಿ ಕಮ್ಮಿ ರೇಟ್ಗೂ ಸಿಗುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಇವೆಲ್ಲ ಇದರೊಳಗೆಲ್ಲ ನಿಮಗೆ ಸುಪೀರಿಯರ್ ಕ್ವಾಲಿಟಿ ಅವೆಲ್ಲ ಏನೂ ಇರೋಲ್ಲ. ಆ್ಯಂಡ್ ದೊಡ್ಡದಾಗೂ ಇತ್ತು. ನಿಮ್ಗಳಿಗೆ ತೋರಿಸ್ತೀನಿ ನೋಡಿ ಏನು ಸೈಜಲ್ಲಿ ನಾವು ತರಿಸಿದ್ವಿ ಅಂತ. 10 ಇತ್ತು ಒಂದು ಪ್ಯಾಕ್ನಲ್ಲಿ. ಸೊ ಪ್ಯಾಕ್ ಆಫ್ 10 ಗ್ರೋ ಬ್ಯಾಗ್ಸ್ಗೆ ನಾವು ಪೇ ಮಾಡಿದ್ದು ಅರೌಂಡ್ 250 ರೂಪೀಸ್ ಅಷ್ಟೇ. 12x12 ಇಂಚಸ್ನಲ್ಲಿ ತೊಗೊಂಡಂಥ ಗ್ರೋ ಬ್ಯಾಗ್ಸ್. ಇದರೊಳಗೆ ಆರಾಮಾಗಿ ನಿಮ್ಮ ಮನೆಯಲ್ಲಿ ಯಾವ ಗಿಡಗಳು ಬೇಕೋ ಆ ಗಿಡಗಳನ್ನ ಬೆಳ್ಕೋಬೋದು. ಆ್ಯಕ್ಚುಲಿ ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದೆ, ನಾವು ಲಾಲ್ಬಾಗ್ ಹೋಗಿದ್ವಿ, ಈ ಥರ ಗ್ರೋ ಬ್ಯಾಗ್ಸ್ನ ತರೋಣ ಅಂತ. ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದೇ ಸೇಮ್ ಸೈಜ್ಗೆ ಅರೌಂಡ್ 150 ರೂಪೀಸೋ 200 ರೂಪೀಸೋ ಹಾಕಿದ್ರು. ಆದರೆ ನನಗೆ ಆಲ್ಮೋಸ್ಟ್ 250 ರೂಪೀಸ್ಗೆ 10 ಪೀಸ್ ಬಂದಿದೆ. ನೋಡಿ, ಇದು ಒಂದು ಓಪನ್ ಮಾಡಿದ್ದೀನಿ. 2 3 4 5 6 7 8 9 10 ಪೀಸ್ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ಕ್ವಾಲಿಟಿ ಸೇಮ್. ನಿಮಗೇನು ಬೇರೆ ಎಲ್ಲ ಬೇರೆ ತುಂಬ ಚೆನ್ನಾಗಿರೋದು ಬರುತ್ತೆ, ಆ ಥರದ್ದು ಏನೂ ಇಲ್ಲ. ಲಿಂಕ್ನ ಬೇಕಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೆಫಿನೆಟ್ಲಿ ಹಾಕಿರ್ತೀನಿ. ನೀವುಗಳು ನಿಮ್ಮ ಮನೆಯಲ್ಲಿ ನಾವು ಗಿಡ ಬೆಳ್ಕೊಳ್ಳೋಕ್ಕೆ ಗ್ರೋ ಬ್ಯಾಗ್ಸ್ ಬೇಕು ಅಂತ ಇದ್ದರೆ ಟ್ರೈ ಮಾಡಿ. ಆಮೇಲೆ ಇದಕ್ಕೆ ಹೋಲ್ ಮಾಡೋ ಪ್ರಾಬ್ಲಮ್ಮೂ ಇಲ್ಲ. ಇಲ್ಲಿ ಸೈಡಲ್ಲಿ ಆ್ಯಕ್ಚುಲಿ ಹೋಲ್ಗಳು ಕೊಟ್ಬಿಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. 4 ಹೋಲ್ ಕೊಟ್ಟಿದ್ದಾರೆ. ಆಮೇಲೆ ಈ ಥರ ಒಂದು ಪಾಟ್ ಅಷ್ಟು ಉದ್ದನೇ ಬರುತ್ತೆ. 12x12 ಇಂಚಸ್ ನಾನು ತರಿಸಿರೋದು. ನಿಮಗೆ ಮಣ್ಣು ಹಾಕಿದ್ರೆ ಕ್ಲೀನಾಗಿ ಒಂದು ಪಾಟ್ ಥರನೇ ಇದು ನಿಲ್ಲುತ್ತೆ. ತರಕಾರಿ ಗಿಡಗಳು ಆರಾಮಾಗಿ ಬೆಳ್ಕೋಬೋದು. ಅಂದರೆ ಕ್ಯಾಪ್ಸಿಕಮ್ ಆಗಿರ್ಬೋದು, ಬ್ರಿಂಜಾಲ್, ಈ ಥರದ್ದೆಲ್ಲ ತುಂಬ ಮರದ ಥರ ಆಗಲ್ಲ, ನಾರ್ಮಲಾಗಿ ಗಿಡದ ಥರ ಬೆಳ್ಕೊತೀರ ಅಂದರೆ ಆರಾಮಾಗಿ ಈ ಥರ ಬ್ಯಾಗ್ಸ್ನಲ್ಲಿ ಬೆಳ್ಕೋಬೋದು. ಸದ್ಯಕ್ಕೆ ಇದನ್ನು ಮಾತ್ರ ಆರ್ಡರ್ ಮಾಡಿರೋದು, ಬಂದಿದೆ. ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಬೇಕಿದ್ರೆ ನೀವುಗಳು ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ರೆಡ್ಗೆ ಚೆಕ್ಸ್ KSIC ಸೀರೆ ಉಟ್ಕೋತಾ ಇದ್ದೀನಿ ಇವತ್ತಿನ ರೆಡ್ ಕಲರ್ ಕೋಡ್ಗೆ. ತುಂಬ ಏನು ಹೊಸದಲ್ಲ. ಈ ಥರ ಡಬಲ್ ಚೆಕ್ಸ್ನಲ್ಲಿ ಇರೋವಂಥದ್ದು. ಸಣ್ಣದು ಬಾರ್ಡರ್ ಬರುತ್ತೆ 2 ಸೈಡ್. ಇದಕ್ಕೆ ಈ ನಡುವೆ ಹೆಂಗಿದ್ರು ಮ್ಯಾಚಿಂಗ್ ಬ್ಲೌಸ್ ಅಷ್ಟೊಂದು ಟ್ರೆಂಡಲ್ಲಿ ಇಲ್ಲ ಅಲ್ವಾ. ಕಾಂಟ್ರಾಸ್ಟ್ ಆಗಿರೋದ್ರಿಂದ ಹೆವಿ ಬ್ಲೌಸ್ ಹಾಕೊಳ್ಳೋದು ಬೇಡ ಅನಿಸ್ತು. ಯಾಕೆಂದರೆ ಸೀರೆ ಗ್ರ್ಯಾಂಡ್ ಲುಕ್ ಇದೆ ಚೆಕ್ಸ್ ಇರೋದ್ರಿಂದ. ಇದು ರಾ ಸಿಲ್ಕ್ ಸಿಂಪಲ್ ಆಗಿ ಎಂಬ್ರಾಯ್ಡ್ರಿ ಇದೆಯಲ್ಲ, ಇದನ್ನ ಹಾಕೊಂಡು ಸೀರೆ ಉಟ್ಕೊಂಡು ಬಂದು ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ. KSIC ಸ್ಯಾರಿ ಉಟ್ಕೊಂಡಿದ್ದೇನೆ. ಚಕ್ಸ್ ಇರೋದು ಡಬಲ್ ಚಕ್ಸ್ ನಿಮ್ಗಳಿಗೆ ಕಾಣಿಸ್ತಾ ಇರ್ಬೋದು. ಈ ಥರ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಇದನ್ನು ಕೇಳ್ತಾ ಇದ್ರಿ, ಇದು ವರ್ಕ್ ಮಾಡಿಸಿದ್ದ ಅಂತ. ವರ್ಕ್ ಮಾಡಿಸಿದಲ್ಲ, ರೆಡಿ ಬ್ಲೌಸ್, ಅಂದರೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು. ಇದ್ರ ಮೇಲೆ ಇರೋವಂಥ ಎಂಬ್ರಾಯ್ಡ್ರಿ ವರ್ಕ್ ರೆಡಿನೇ ಬಂದಿತ್ತು. ರಾ ಸಿಲ್ಕ್ ಬ್ಲೌಸ್ ಆ್ಯಕ್ಚುಲಿ ಇದು. ತುಂಬ ಏನು ಬೇರೆ ಡಿಸೈನ್ ಮಾಡಿಸಿಲ್ಲ. ಇಷ್ಟಿತ್ತಲ್ಲ, ಇಷ್ಟು ಸಾಕು ಅಂತ ಬಿಟ್ಟಿದ್ದೀನಿ. KSIC ಉಟ್ಕೊಂಡಿರೋದ್ರಿಂದ ಗೋಲ್ಡ್ ಮಾತ್ರ ಮ್ಯಾಚ್ ಮಾಡಿದ್ದೀನಿ. ಒಂದು ನಾನು ನಾರ್ಮಲ್ ಗೋಲ್ಡ್ದು ಸಾರ ಹಾಕೊಂಡಿದ್ದೀನಿ, ತಾಳಿದು. ಆಗಿದೊಂದು ಗೋಲ್ಡ್ ಮ್ಯಾಚ್ ಮಾಡಿ, ರೆಡ್ ಮತ್ತು ಈ ಥರ ಆ್ಯಂಟಿಕ್ ಗೋಲ್ಡಲ್ಲಿ ಬ್ಯಾಂಗಲ್ಸ್ನ ಮ್ಯಾಚ್ ಮಾಡಿದ್ದೀನಿ. ಒಂದು ಜುಮ್ಕಿ ಹಾಕೊಂಡಿದ್ದೀನಿ. ಈ ಥರ ಇದೆ. ಸೊ ಓವರಾಲ್ ಈ ಥರ ಕಾಣಿಸ್ತಾ ಇದೆ ಸ್ಯಾರಿ. ಹೇಗಿದೆ ಅನ್ನೋದನ್ನ ನೀವುಗಳು ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ನನ್ನ ಓವರಾಲ್ ಸೀರೆ ಲುಕ್ ಈ ಥರ ಇತ್ತು. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.